So this is another problem, a little different problem. Okay. So we have solved till now around 13 problems in this chapter, and this is the 14th problem we are solving. And let us read the problem first. From the following balance sheet of Alpha Limited, as at 31st March 2015, compute the value of goodwill on the basis of super profits assuming 3 years purchase. The method is 3 years purchase of super profit. Liabilities are given. 5,000 10% preference shares of rupees 10 each, fully paid. 25,000 equity shares of rupees 10 each, fully paid. Profit and loss account. Balance on 1/4/2014 30,000. Profit for the year 2015 1,70,000, total 2 lakh. Creditors 20,000. Then asset side, buildings 1,50,000, plant and machinery 2 lakh, investments at 8% per annum 50,000, stock 40,000, debtors 60,000, cash at bank 20,000. Total of the balance sheet is 5,20,000. The following information is furnished to you. Number 1, building is worth rupees 3 lakh. The profit for the last 3 years have shown in an increase of rupees 30,000 annually. In the financial year 2012-13, repair charges of rupees 30,000 stood capitalized in the building. So illi first adjustment okay, you can understand. Second adjustment to ಸ್ವಲ್ಪ ಅರ್ಥ ಮಾಡಬೇಕು. ಏನು ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಇದೆ? ಪ್ರಾಫಿಟ್ ಫಾರ್ ದ ಲಾಸ್ಟ್ 3 years ಹ್ಯಾವ್ ಶೋನ್ ಅನ್ ಇನ್ಕ್ರೀಸ್ ಆಫ್ 30,000 ಆ್ಯನ್ಯುವಲಿ. ಈಗಿನ ಪ್ರಾಫಿಟ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ? ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಪ್ರಾಫಿಟ್ rupees 30,000, 1,70,000 ಅಲ್ವಾ? 1,70,000 ಕರೆಂಟ್ ಇಯರ್ ಪ್ರಾಫಿಟ್ ಬರೀಲಿಲ್ಲ ಪ್ರಾಬ್ಲಮ್. 1,70,000 ಮತ್ತು ಇಟ್ ಈಸ್ ಇನ್ಕ್ರೀಸಿಂಗ್. It has shown an increase of 30,000 annually. ಪ್ರತಿ ವರ್ಷ 30,000 ಹಾಗೆ ಇನ್ಕ್ರೀಸ್ ಆಗಿ 1,70,000ಕ್ಕೆ ಈಗ ತಲುಪಿದೆ 1/4/2014ಗೆ ಅಲ್ವಾ? ಅಂದರೆ 14-15 ಸಾರಿ, ಪ್ರಾಫಿಟ್ ಫಾರ್ ದ ಇಯರ್ 2015 1,70,000 ಇದೆ ಪ್ರಾಫಿಟ್. ಅದು ಹೇಗೆ 1,70,000ಗೆ ತಲುಪಿದೆ? ಎವ್ರಿ ಇಯರ್ 30,000 ಇನ್ಕ್ರೀಸ್ ಆಗ್ತಾ ಇತ್ತು. ಹಾಗಾದರೆ 2014 ಎಷ್ಟಿತ್ತು? -30,000, 1,40,000. ಅದೇ ರೀತಿ 2013 ಎಷ್ಟಿತ್ತು? 1,40,000 ಇಂದ 30,000 ಮೈನಸ್ ಮಾಡಬೇಕು, 1,10,000 ಆಯ್ತಲ್ಲ? ಸೊ 2013 1,10,000 ಮತ್ತು 30,000 ಪ್ಲಸ್ ಆಗುವಾಗ 1,40,000 ಮತ್ತು 30,000 ಪ್ಲಸ್ ಆಗುವಾಗ 1,70,000. ಹಾಗೆ 1,70,000 ತಲುಪಿದೆ. 3 years ಪ್ರಾಫಿಟ್ ನಮಗೆ ಸಿಗ್ತದೆ ಅಲ್ಲಿ ಆ ಒಂದು ಸೆಂಟೆನ್ಸಿಂದ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಸೆಂಟೆನ್ಸ್. ಇನ್ ದ ಫೈನಾನ್ಷಿಯಲ್ ಇಯರ್ 2012-13, ರಿಪೇರ್ ಚಾರ್ಜಸ್ ಆಫ್ rupees 30,000 ಸ್ಟುಡ್ ಕ್ಯಾಪಿಟಲೈಸ್ಡ್ ಇನ್ ದ ಬಿಲ್ಡಿಂಗ್. ಇದು ನೋಡಿ ಏನಂದರೆ, ರಿಪೇರ್ ಚಾರ್ಜಸ್ 30,000 ಅಂತಿದೆ. ರಿಪೇರ್ ಚಾರ್ಜಸ್ಸನ್ನು ಮೇಜರ್ ರಿಪೇರ್ ಚಾರ್ಜ್ ಅಂತ ಕೊಟ್ಟರೆ ಮಾತ್ರ ನಾವೇನು ಮಾಡಬೇಕಂದ್ರೆ ಅದನ್ನು ಕ್ಯಾಪಿಟಲೈಸ್ ಮಾಡಬೇಕು. ಮೇಜರ್ ರಿಪೇರ್ ಚಾರ್ಜ್ ಅಂತ ಕೊಟ್ಟರೆ ಅದು ಬಿಲ್ಡಿಂಗ್ ಆಗಲಿ ಮೆಷಿನರಿ ಆಗಲಿ ಅದಕ್ಕೆ ಆ್ಯಡ್ ಮಾಡಿಬಿಡಬೇಕು, ಅದು ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದೆ. ಅರ್ಥ ಆಯ್ತಲ್ಲ? ಕ್ಯಾಪಿಟಲ್ ಐಟಮ್ ಆಗ್ತದೆ. ಆದರೆ ಮೇಜರ್ ರಿಪೇರ್ ಚಾರ್ಜಸ್ ಅಂತ ಕೊಡದಿದ್ದರೆ ಅದನ್ನು ಏನು ಮಾಡಬೇಕು? ರಿಪೇರ್ಸ್ ಆಗಿ ಎಕ್ಸ್ಪೆನ್ಸ್ ಆಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸಬೇಕು. ಇಟ್ ಶುಡ್ ಹ್ಯಾವ್ ಆನ್ ಇಫೆಕ್ಟ್ ಆನ್ ದ ಪ್ರಾಫಿಟ್. ಪ್ರಾಫಿಟಿಂದ ಅದು ಮೈನಸ್ ಆಗಿರಬೇಕು. ಇಲ್ಲಿ ಏನು ಮಾಡಿದ್ದಾರೆ? 30,000 ರಿಪೇರ್ ಚಾರ್ಜಸ್ಸನ್ನು ಅವರು ಕ್ಯಾಪಿಟಲೈಸ್ ಮಾಡಿದ್ದಾರೆ. ಅಮೌಂಟ್ 30,000 ದೊಡ್ಡದು ಅಂತ ಕಾಣ್ಬೋದು, ಬಟ್ ಇಟ್ ಈಸ್ ನಾಟ್ ದ ಮ್ಯಾಟರ್. ಅದು ಮೇಜರ್ ರಿಪೇರ ಅಥವಾ ಸಣ್ಣ ಪುಟ್ಟ ರಿಪೇರ್ ಅಂತ ಇದೆ. ಕೆಲವೊಮ್ಮೆ ಬಿಲ್ಡಿಂಗ್ ತುಂಬ ಸಣ್ಣ ರಿಪೇರ್ ಮಾಡಿ 30,000 ಆಗಿರ್ಬೋದು. ಅದು ಬಿಲ್ಡಿಂಗಿಗೆ ವ್ಯಾಲ್ಯೂನ ಹೆಚ್ಚು ಮಾಡೋದಿಲ್ಲ. ಬಿಲ್ಡಿಂಗಿನ ನೆಕ್ಸ್ಟ್ ಇಯರ್ ಅಗೇನ್ ರಿಪೇರ್ ಮಾಡಬೇಕಾಗ್ತದೆ, ಹಳೆ ಬಿಲ್ಡಿಂಗ್ ಅದು, ಇದನ್ನು
ಸೊ ದಟ್ ಈಸ್ ವೈ ಆ 30,000 ನಾವು ಏನು ಮಾಡಬೇಕಂದ್ರೆ ಪ್ರಾಫಿಟಿಂದ ಮೈನಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ರಿಪೇರ್ ಚಾರ್ಜಸನ್ನು 2012-13 ನಾವು ರಿಪೇರ್ ಚಾರ್ಜಸ್ಸಿಂದ ಅದನ್ನು ಮೈನಸ್ ಮಾಡಬೇಕು. ಕ್ಲಿಯರ್ ಆಯ್ತಲ್ವಾ? ಅರ್ಥ ಆಯಿತು? ಎಸ್. ಟೋಟಲಿಂದ ಮೈನಸ್ ಮಾಡಿದರೂ ಆಗ್ತದೆ ಅಥವಾ 12-13. ನೆಕ್ಸ್ಟ್ ಒನ್, ಇನ್ವೆಸ್ಟ್ಮೆಂಟ್ ಕನ್ಸಿಸ್ಟ್ಸ್ 500 8% ಬಾಂಡ್ಸ್ ಆಫ್ ₹10 ಈಚ್. ಅದರಲ್ಲಿ ಮೇಲೆ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ 8% ಪರ್ ಆ್ಯನಮ್ 50,000 ಅಂತ ಕೊಟ್ಟಿದ್ದಾರಲ್ವಾ, ಅದರ ಎಕ್ಸ್ಪ್ಲನೇಷನ್ ಅಷ್ಟೇ. ಓಕೆ, ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ 3ನೇ ಐಟಮ್ ಎಸೆಟ್ ಸೈಡಲ್ಲಿ, ಅದರ ಎಕ್ಸ್ಪ್ಲನೇಷನ್ ಇಲ್ಲಿ 4th ಪಾಯಿಂಟಲ್ಲಿದೆ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಒನ್, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಈಸ್ 12.5% ಪರ್ ಆ್ಯನಮ್. Taxation may be assumed at 40%. So this is the problem. Here we have to solve the problem by following the purchase of super profit method. First of all, write the heading. Heading by reading the books of alpha limiter and the heading by reading. In the books of alpha limiter. Statement showing the computation of valuation of goodwill, value of goodwill. Statement showing computation of value of goodwill. ಗೆಟ್ಟಿಂಗ್ ಬರೆದು ಮತ್ತೆ ಆಫ್ಟರ್ವರ್ಡ್ಸ್ ಯು ರೈಟ್ ದ ಫಾರ್ಮುಲಾವನ್ನು ಬರೆಯಿರಿ. ಏನಿದೆ ಫಾರ್ಮುಲಾ? ಗುಡ್ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು how many years purchase? 3 years purchase. Very good. Goodwill is equal to super profit into 3. Super profit is equal to super profit is equal to actual profit minus expected profit. Actual profit minus expected profit. So first of all, let us calculate the actual profit. Actual profit. Profit ಇಲ್ಲಿ ನೋಡಿ ಒಂದು ಹಿಡನ್ ಐಟಮ್ ಇದೆ, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಏನಂದರೆ ಇನ್ವೆಸ್ಟ್ಮೆಂಟ್, ಥರ್ಡ್ ಐಟಮ್ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ, ಇನ್ವೆಸ್ಟ್ಮೆಂಟ್ ಎಟ್ 8% ಪರ್ ಆ್ಯನಮ್ ಅಂತ ಇದೆ. 50,000 ಅಂದರೆ 50,000 rupees ಇನ್ವೆಸ್ಟ್ ಮಾಡಿದರೆ ಅದಕ್ಕೆ 8% ಏನು ಬರ್ತದೆ? ಇಂಟ್ರೆಸ್ಟ್ ಬರ್ತದೆ. ಸೊ ದ್ಯಾಟ್ ಇಂಟ್ರೆಸ್ಟ್ ಈಸ್ ನಾಟ್ ಎ ಬಿಸ್ನೆಸ್ ಇನ್ಕಮ್, ಇಟ್ ಈಸ್ ನಾನ್ ಬಿಸ್ನೆಸ್ ಇನ್ಕಮ್. ನಾರ್ಮಲ್ ಬಿಸ್ನೆಸ್ಸಿಂದ ಬರುವುದಲ್ಲ, ಅದು ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಬರುವ ಹಣ ಎಡಿಷನಲ್ ಎಕ್ಸ್ಟ್ರಾ ಬಿಸ್ನೆಸ್. ಈಗ ಯಾವುದೋ ಒಂದು ಕಂಪನಿಯಲ್ಲಿ ವರ್ಕ್ ಮಾಡುವಾಗ ಅವನು ಇನ್ನೊಂದು ಬೇರೆ ಒಂದು ಸೈಡ್ ಬಿಸ್ನೆಸ್ ಮಾಡ್ತಾನೆ, ಅದು ಅವನ ಕಂಪನಿಯಿಂದ ಸಿಗುವ ಸಂಬಳ ಅಲ್ಲ. ಅದೇ ರೀತಿಯಲ್ಲಿ ಒಬ್ಬ ಬಿಸ್ನೆಸ್ ಮಾಡುವಾಗ ಆ ಬಿಸ್ನೆಸ್ನೊಟ್ಟಿಗೆ ಅವನು ಏನು ಮಾಡ್ತಾನೆ? ಬೇರೆ ಒಂದು ಸಣ್ಣ ವ್ಯವಹಾರ ಮಾಡ್ತಾನೆ ಬೇರೆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು. ಅದು ಬಿಸ್ನೆಸ್ನ ಇನ್ಕಮ್ ಅಲ್ಲ, ಅದು ನಾನ್ ಬಿಸ್ನೆಸ್ ಇನ್ಕಮ್. ಅರ್ಥ ಇದಲ್ವ? ಅದನ್ನು ನಾವು ಬಿಸ್ನೆಸ್ನ ಗುಡ್ವಿಲ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಉಪಯೋಗಿಸಬಾರ್ದು. ಗುಡ್ವಿಲ್ ರಾಂಗ್ ಅಮೌಂಟ್ ಬರುತ್ತೆ. ಸೊ ಅದನ್ನು ಏನು ಮಾಡಬೇಕು? ಎವ್ರಿ ಇಯರಲ್ಲಿ ಅವನಿಗೆ 50,000 into 8% ಅಂದರೆ
4,000 rupees ಎವ್ರಿ ಇಯರ್ ಅಡಿಷನಲ್ ಇನ್ಕಮ್ ಬರುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್. ಅದನ್ನು ಪ್ರತಿ ವರ್ಷದ ಇನ್ಕಮ್ ಇಂದ ಮೈನಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಈಗ ಯಾವ ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ಹೇಳಿ? ಪ್ರಾಫಿಟ್ ಫಾರ್ 2015 ಕೊಟ್ಟಿದ್ದಾರಲ್ವಾ? ಹೌ ಮಚ್ ಇಸ್ ದಟ್? 1,70,000. ಕ್ಲಿಯರ್ ಅಲ್ಲ? ನಂತರ ಇನ್ನು ಯಾವ ಪ್ರಾಫಿಟ್? 2014 ನ ಪ್ರಾಫಿಟ್ ಹೇಗೆ ಕಂಡುಹಿಡಿಯಬಹುದು? 1,70,000 ಮೈನಸ್ 30,000 ಮೀನ್ಸ್ 1,40,000. ಪಾಯಿಂಟ್ ನಂಬರ್ 2 ಅಲ್ಲಿ ಅಲ್ವಾ ಇರುವುದು? ಪಾಯಿಂಟ್ ನಂಬರ್ 2 ಅನ್ನು ಓದಿ ಅವನಿಗೆ ಅರ್ಥ ಆಗಲಿದೆ. ಹೇಳಿ ನೆಕ್ಸ್ಟ್ ಪ್ರಾಫಿಟ್ ಫಾರ್ 2013 1,70,000 ಮೈನಸ್ 1,40,000 ಮೈನಸ್ 30,000 ಎಷ್ಟು? 1,10,000 ಅಲ್ವಾ? ಕ್ಲಿಯರ್ ಆಯ್ತಾ? ಈಗ ಟೋಟಲ್ ಮಾಡಿ. ಈಗ ಏನ್ ಮಾಡ್ಬೋದು ಅಂದ್ರೆ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದನೇದಾಗಿ ಇಲ್ಲಿ ಎಲ್ಲ ಅಮೌಂಟ್ ಇದ್ರೆ 4,000 ಮೈನಸ್ ಮಾಡ್ಬೋದು ಪ್ರತಿ ಅಲ್ಲೇ, ಅಥವಾ ಟೋಟಲ್ ಮಾಡಿ ಅವರೇಜ್ ಮಾಡಿದ್ರೆ ಅಂತ ಮಾಡ್ಬೋದು. ಹಾಗೆ ಮಾಡ್ಬೋದು. ಇದೊಂದು ಡಿಫರೆಂಟ್ ಮೆಥಡ್ ಅಲ್ಲಿ ಮಾಡ್ಬೋದು. ಈಗ ಎಷ್ಟಾಯ್ತು ಟೋಟಲ್ ರುಪೀಸ್? ಈಗ 4,20,000. You got 4,20,000. This 4,20,000, from this 4,20,000 we should deduct ರಿಪೇರ್ ಚಾರ್ಜಸ್ ಕ್ಯಾಪಿಟಲೈಸ್. ಒಂದು ವರ್ಷದಲ್ಲಿ ಮಾತ್ರ. ಯಾವ ವರ್ಷದಲ್ಲಿ ಅದು ಕ್ಯಾಪಿಟಲೈಸ್ ಮಾಡಿದ್ದು? 2012-13 ಅಲ್ಲಿ. ಈ ವರ್ಷದಲ್ಲಿ ನೋಡಿ, ಇಲ್ಲಿಂದಲೇ ಮೈನಸ್ ಮಾಡ್ಬೋದು ನಾವು. ಅದಕ್ಕಿಂತ ಇಲ್ಲಿ ಟೋಟಲ್ ಮೈನಸ್ ಮಾಡಿದ್ರೆ ಒಂದೇ. ಅರ್ಥ ಆಯ್ತಲ್ವಾ? ಕ್ಲಿಯರ್ ಆಯ್ತಲ್ಲ? ಸೊ ಬರೀ ನಾನ್ ಬಿಸ್ನೆಸ್ ಇನ್ಕಮ್ ಅಥವಾ ಸಾರಿ ಏನು ರಿಪೇರ್ ಚಾರ್ಜಸ್ ಕ್ಯಾಪಿಟಲೈಸ್ ಅಂತ ಬರೀ. ರಿಪೇರ್ ಚಾರ್ಜಸ್ capitalized in 2012-13 ಎಷ್ಟದು? 30,000. 3,90,000. ಕ್ಲಿಯರ್ ಆಯ್ತಲ್ಲ ಈಗ? ಸೊ ಯು ಹ್ಯಾವ್ ಗಾಟ್ 3,90,000 rupees ಪ್ರಾಫಿಟ್. ಈಗ ಇದರದ್ದು ಎವರೇಜ್ ತೆಗೆಯುವ. ಎವರೇಜ್ ಪ್ರಾಫಿಟ್ ಎಷ್ಟು ಬರ್ತದೆ? ಡಿವೈಡೆಡ್ ಬೈ ಇಲ್ಲಿ ಬರೆಯುವ. average profit 3,90,000 divided by 3, 1,30,000 rupees. 1,30,000 average profit ಸಿಕ್ಕಿತು. ಈಗ 3,90,000 divided by 3 rupees 1,30,000. ಕ್ಲಿಯರ್ ಆಯ್ತಲ್ಲ ಈಗ? ಈಗ ಇದರಲ್ಲಿ ಒಂದು ನಾನ್ ಬಿಸ್ನೆಸ್ ಇನ್ಕಮ್ ಇದೆ. ಎವರೇಜ್ ಪ್ರಾಫಿಟ್ ಇಂದ ಮೈನಸ್ ಮಾಡಿದ್ರೆ ಸಾಕು. ನಾನು ಹೇಳಿದಾಗ ಇಲ್ಲಿ ಪ್ರತಿ ವರ್ಷವೂ 4,000 ಮೈನಸ್ ಮಾಡ್ತಾ ಹೋಗ್ಬೋದು, ಅಥವಾ ಎವರೇಜ್ ಮಾಡಿದ ನಂತರ ಅದರಿಂದ ಮೈನಸ್ ಮಾಡ್ಬೋದು. ಇಫೆಕ್ಟ್ ಒಂದೇ. ಅರ್ಥ ಇದಪ್ಪ? ನೀವು ಬೇಕಾದ್ರೆ ಮನೇಲಿ ಹೋಗಿ ಇನ್ನೊಮ್ಮೆ ವರ್ಕೌಟ್ ಮಾಡಿ ನೋಡಿ. 4,000 rupees ನಾನ್ ಬಿಸ್ನೆಸ್ ಇನ್ಕಮ್ ಇದೆ. ಯಾವ ಪಾಯಿಂಟ್ ಅಲ್ಲಿ ಇದೆ ಅದು? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಥರ್ಡ್ ಐಟಮ್, ಅಡ್ಜಸ್ಟ್ಮೆಂಟ್ ಅಲ್ಲಿ 4th ಐಟಮ್. ಸೇಮ್ ಅದು ಎರಡು. ಅರ್ಥ ಆಯ್ತಲ್ವಾ? ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಸಾಕು, ಅಡ್ಜಸ್ಟ್ಮೆಂಟ್ ಏನಾದ್ರು ಬಿಡಿ, ಅದರಲ್ಲಿ ಟೋಟಲ್ ಇಲ್ಲ. 50,000 into 8% ನಾನ್ ಬಿಸ್ನೆಸ್ ಇನ್ಕಮ್. ಅದನ್ನ ಏನ್ ಮಾಡ್ಬೋದು? ಒಂದು ಇಲ್ಲಿಯೇ ಮೈನಸ್ ಮಾಡಿ ಉಳಿದದನ್ನು ಬರೀಬಹುದು. ಇಲ್ಲಿ ಒಂದು ಈ ಕ್ಯಾಲ್ಕುಲೇಷನ್ ಮಾಡಿದ ನಂತರ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಇಲ್ಲಿ ಮೈನಸ್ ಮಾಡಲಿಕ್ಕೆ ಹೋಗಲಿಲ್ಲ. ಅದನ್ನು ಈ ಅವರೇಜ್ ಇಂದ ಇಲ್ಲಿಂದ ಮೈನಸ್ ಮಾಡಿದ್ರೆ ರಾಂಗ್ ಆಗ್ತದೆ. ಟೋಟಲ್ ಇಂದ 4,000 ಮೈನಸ್ ಮಾಡಿದ್ರೆ ರಾಂಗ್ ಆಗ್ತದೆ.
ಅದಕ್ಕೆ ನೀವೇನು ಮಾಡ್ಬೋದು ಅಥವಾ ಇಲ್ಲೇ ಮೈನಸ್ ಮಾಡ್ಬೋದು ಅಥವಾ ಅವರೇಜ್ ಪ್ರಾಫಿಟ್ ಇದೆಯಲ್ಲ ಇದರಿಂದ ಮೈನಸ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಈಗ ನಾವು ಇಲ್ಲಿಂದ ಮೈನಸ್ ಮಾಡ್ಬೋದು. ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಬರೆಯಿರಿ. ಅಂದರೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಂತ ಬರೆಯಬಹುದು. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್. ಬ್ರಾಕೆಟಲ್ಲಿ ಬೇಕಾದ್ರೆ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಬರೀ 50,000 into 8% means 4,000. So 1,26,000. 1,26,000 profit ಸಿಕ್ಕಿತು. ಇನ್ನು is there anything else to be deducted? Problem ಅಲ್ಲಿ ನೋಡಿ, look at the problem. Sixth item in the adjustment. Sixth item in the adjustment ಏನಿದೆ ಅಲ್ಲಿ? Taxation may be assumed at 40% ಅಂತ ಇದೆ. ಅಂದ್ರೆ ಏನು ಮಾಡಬೇಕು ಇಲ್ಲಿ? ಈ ಪ್ರಾಫಿಟ್ ಇಂದ 40% ಟ್ಯಾಕ್ಸ್ ಅನ್ನು ಮೈನಸ್ ಮಾಡಬೇಕು. ಸೊ ಡಿಡಕ್ಟೆಡ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ 40%. Less provision for taxation 1,26,000 into 40%. 1,26,000 into 40%. How much you get? 50,400. 50,400. ಎಷ್ಟು ಬರ್ತದೆ? 75,600. Now this is the profit available to shareholders. All shareholders ಸಿಗುವಂತ ಪ್ರಾಫಿಟ್ ಇದೆ. ಈಗ ನೋಡಿ, ಇದರಿಂದ ಇನ್ನೊಂದು ಐಟಮ್ ಅನ್ನು ಮೈನಸ್ ಮಾಡಬೇಕು. ಏನು ಹೇಳಿ? ಪ್ರಾಬ್ಲಮ್ ನೋಡಿ, ಮೊದಲು ಮಾಡಿದೆ ವ್ಯಾಲ್ಯೂಯೇಷನ್ ಶೇರ್ ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ. There are two types of shares. There is equity share and also there is preference share. We have to pay dividend to the preference shareholders, alwa? Debentures illa anta, debentures illa. Preference shareholders ಗೆ dividend ಕೊಡಬೇಕು. How much is that? 10% preference shares, alwa? 50,000 into 10%. ಅದನ್ನು ಮೈನಸ್ ಮಾಡಿ. Less preference dividend. Preference dividend 50,000 into 10/100 5,000. So 70,600. 70,600 is the actual profit. ಕ್ಲಿಯರ್ ಆಯ್ತಲ್ಲ? ಡೌಟ್ ಇದೆಯಾ? ನೆಕ್ಸ್ಟ್ ಸ್ಟೆಪ್ ಏನು? ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್. ನೆಕ್ಸ್ಟ್ ಸ್ಟೆಪ್ ಏನು? ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಹೇಗೆ? ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಮೀನ್ಸ್ ಇಟ್ ಈಸ್ ದ ನಾರ್ಮಲ್ ಪ್ರಾಫಿಟ್, ವಿಚ್ ಮೀನ್ಸ್ ಏನು? ಕ್ಯಾಪಿಟಲ್ ಎಂಪ್ಲಾಯ್ಡ್. ಯಾವ ಕ್ಯಾಪಿಟಲ್ ಎಂಪ್ಲಾಯ್ಡ್? ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಲ್ವಾ? So that is expected profit. So we have to calculate capital employed. Capital employed ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡುವ. ಫಸ್ಟಿಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? How to calculate the capital employed? This is calculated by market value of all assets minus liability. ಆಗ ಕ್ಯಾಪಿಟಲ್ ಎಂಪ್ಲಾಯ್ಡ್ at the end ಸಿಗುತ್ತೆ. ಮತ್ತೆ ಏನು ಮಾಡಬೇಕು? ಅದರಿಂದ minus half of the current year's profit. Then you will get average capital employed. ಮಾಡಿರೋದು ಅದರಲ್ಲಿ ಕೆಲವು ಐಟಮ್ ಬಿಡ್ಲಿಕ್ಕೆಲ್ಲ ಇದೆ ಪ್ರಾಫಿಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಯಾವ್ದು ಐಟಮ್ ತೆಗಿಬಾರ್ದು?
ಇನ್ವೆಸ್ಟ್ಮೆಂಟ್ ಅನ್ನು ಬಿಡಬೇಕು. ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ತೆಗಿಬೇಕು. ಬಿಲ್ಡಿಂಗಿಗೆ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 3 lakh ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಬುಕ್ ವ್ಯಾಲ್ಯೂ is 1,50,000 ಅಲ್ವಾ, ಮಾರ್ಕೆಟ್ ವ್ಯಾಲ್ಯೂ 3 lakh. ಸೊ ವಿ ಶುಡ್ ಟೇಕ್ ಎ ಮಾರ್ಕೆಟ್ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ ಪ್ರಾಬ್ಲಮ್ ನೋಡಿ. ಮತ್ತೆ ಬೇರೆ ಐಟಮ್ ತೆಗೀರಿ. ಬಟ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಎ ಬಿಸ್ನೆಸ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ನಾನ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್. ಅದನ್ನು ಬಿಡಬೇಕು, ಅದನ್ನು ತೆಗಿಬಾರ್ದು, ಬಾಕಿ ತೆಗೀರಿ. ಮತ್ತೆ ಲಯಬಿಲಿಟೀಸ್ ಮೈನಸ್ ಮಾಡುವಾಗ ಕ್ರೆಡಿಟರ್ಸ್ ಅನ್ನು ಮೈನಸ್ ಮಾಡಬೇಕು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನು ಮೈನಸ್ ಮಾಡಬೇಕು. ನೋಡ ಸ್ಟಾರ್ಟ್ ಮಾಡಿ. ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಅಂತ ಸೈಡ್ ಹೆಡಿಂಗ್ ಇದು ಬರ್ದಾಯ್ತಾ? ಚಲೈರಾಮ್ ಮಾಡ್ತೇನೆ. Expected profit. What is the normal rate of return? 12.5% of average capital employed. So first average capital employed calculate ಮಾಡುವ. So for this market value of assets, market value of assets ಏನಲ್ಲಿದೆ assets ನೋಡಿ, buildings market value is rupees 3 lakh. Plant and machinery Plant and machinery 2 lakh. Stock rupees 40,000. Debtors 60,000. Next cash 20,000. Total 6,20,000. ನೀವು ಇನ್ನರ್ ಕಾಲಮ್ ಇಲ್ಲಿ ಬರೆದು ಸಾಕು, ಔಟರ್ ಕಾಲಮ್ ಡೈರೆಕ್ಟ್ ಬರೆದು ನಾನು ಇಲ್ಲಿ ಸ್ಪೇಸ್ ಬೇಕಾಗಿ ಬರ್ತದೆ ಅಷ್ಟೇ. ಯು ಕ್ಯಾನ್ ರೈಟ್ ಒಂದೇ ಕಾಲಮಲ್ಲಿ ಬರೀಬೋದು. ಮತ್ತೆ ಏನು ಲೆಸ್ ಲಯಬಿಲಿಟಿ, ಏನಲ್ಲಿದೆ ಕ್ರೆಡಿಟರ್ 20,000. ಮತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು rupees 50,000. ಟೋಟಲ್ 70,000 ಮೈನಸ್ 70,000 ಎಷ್ಟು ಬರ್ತದೆ ಈಗ 5,50,000. 5,50,000 ಬರುತ್ತೆ ಅಲ್ವಾ. ಈಗ ಇದರಿಂದ ಏನನ್ನು ಮೈನಸ್ ಮಾಡಬೇಕು, ಹಾಫ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್. ಸೊ ಇಲ್ಲಿ ಬರೀರಿ ಕ್ಯಾಪಿಟಲ್ ಎಂಪ್ಲಾಯ್ಡ್
at the ಎಲ್ಲಿ at the end ಮತ್ತೆ ಮೈನಸ್ ಏನು half of current year profit. ಕಾಣುದಿಲ್ವಾ ಇಲ್ಲಿ ಕೆಳಗೆ ಬ್ಲಾಕ್ ಬೋರ್ಡ್ ಕಾಣುದಿಲ್ವಾ? ಇಲ್ಲಿ ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ಮೇಲೆ ನೋಡಿ, ಇಲ್ಲಿಂದ ಕಂಟಿನ್ಯೂ ಮಾಡ್ತೇನೆ. 5,20,000 ಬೆಳೆದ್ರ ಅಲ್ಲಿಂದ ಮೇಲೆ ಕಂಟಿನ್ಯೂ ಮಾಡ್ತೇನೆ. ಏನು ಏನು ಬಂದಿದ್ದೇವೆ ಅಲ್ಲಿ? ಕ್ಯಾಪಿಟಲ್ ಎಂಪ್ಲಾಯ್ಡ್ at the end. Capital employed at the end, rupees 5,50,000. ಸರಿಯಾ? Less half of current year's profit. Current year ಯಾವುದು ಇಲ್ಲಿ? 2015. What is the current year's profit? 1,70,000. Is it the final profit? ಇದೆ final profit? Actual profit ಆ ವರ್ಷದ ಇದುವಾ? ಅಲ್ಲ. ಇದರಿಂದ ಏನನ್ನು ಮೈನಸ್ ಮಾಡಿದ್ದೇವೆ ನಾವು? ಒಂದು ಐಟಮ್ ಮೈನಸ್ ಮಾಡಿದ್ದೇವೇನು? ಎಲ್ಲ ವರ್ಷಕ್ಕೆ ಎವರೇಜ್ ಪ್ರಾಫಿಟ್ ಇಂದ ಮೈನಸ್ ಮಾಡಿದ್ದೇವೇನು? ನಾನ್ ಬಿಸ್ನೆಸ್ ಇನ್ಕಮ್, ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಅಲ್ವಾ? ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಮೈನಸ್ ಮಾಡಲಿಲ್ವಾ? ಅಂದ್ರೆ ಅದು ಎವರೇಜ್ ಪ್ರಾಫಿಟ್ ಇಂದ ಮೈನಸ್ ಮಾಡಿದ್ರೆ ಇದರ ಮೇಲೆ ಎಫೆಕ್ಟ್ ಆಗುತ್ತೆ. ನಾನು ಹಾಗೆ ಹೇಳಿದೆ, ಇಂಡಿವಿಜುವಲ್ ಆಗಿ ಮೈನಸ್ ಮಾಡ್ಬೋದು ಅಥವಾ ಎವರೇಜ್ ಇಂದ ಮಾಡ್ಬೋದು ಅಂತ. ಆದರೆ ಇಲ್ಲಿ 4,000 ಇನ್ವೆಸ್ಟ್ಮೆಂಟ್ ಇನ್ಕಮ್ ಇದೆ, ಅದನ್ನು ಮೈನಸ್ ಮಾಡಬೇಕು. ಮೈನಸ್ 4,000 ಇಂಟು ಹಾಫ್. ಕ್ಲಿಯರ್ ಆಯ್ತಲ್ಲ? ಎಷ್ಟು ಬರುತ್ತೆ ನೋಡಿ. How much? 83,000. So right balance 4,67,000. 4,67,000 is the average capital employed. Average capital employed. Now you calculate the expected profit. You can calculate money. What is the percentage? 12.5% of average capital employed. So expected profit is equal to 4,67,000 into 12.5 by 100. How much you get? 58,375 rupees is the average profit. Sorry, expected profit. Now you apply the formula. I tell you again. ಈ ಫಾರ್ಮುಲಾ ಅಪ್ಲೈ ಮಾಡಿ. ಏನು ಫಸ್ಟ್ ಗೆ ಬರ್ತದೆ? ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಆಕ್ಚುಯಲ್ ಪ್ರಾಫಿಟ್ ಮೈನಸ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್. ಸೊ ದಿಸ್ ಫಾರ್ಮುಲಾ, ಸೂಪರ್ ಪ್ರಾಫಿಟ್ is equal to actual profit. How much is the actual profit we have calculated now? 70,600 minus expected profit. What we have calculated now is 58,375. So minus ಮಾಡಿ ನೋಡಿ ಎಷ್ಟು ಬರ್ತದೆ? 12,000. So rupees 12,225 is the super profit. So goodwill is equal to super profit into this formula. Goodwill equal to super profit 12,225 into 3.
rupees 36,000 rupees 36,675 rupees is the amount of goodwill. ಏನಾಯ್ತಲ್ಲ ಪ್ರಾಬ್ಲಮ್? ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಇಲ್ಲಿಗೆ ಈ ಪ್ರಾಬ್ಲಮ್ ಎಂಡ್ ಆಯ್ತು. So I will close this problem.